ಇಷ್ಟು ದಾಳಿಂಬೆ ಬೆಳಿಲಿಕ್ಕೆ ನಿಮಗೆ ಸಾಧ್ಯ ಆಗೈತಿ. ಈ ದಾಳಿಂಬೆ ಬೆಳೆದಿರೋದ್ರಿಂದ ನೀವು ರೈತರಿಗೆ ಏನು ಹೇಳ್ಬೇಕು ಬಯಸ್ತೀರಿ? ರೈತರಿಗೆ ಹೇಳೋದಂದ್ರೆ ಸರ ಆರ್ಗ್ಯಾನಿಕ್ನಿಂದ ಮತ್ತು SP ಇದನ್ನು ಅಗ್ರೋಟೆಕ್ ಅದಲ್ಲ ಸರ, ಇದರಿಂದ ಭಾಳ ಒಳ್ಳೇದಾಕತಿ. ಎಲ್ಲರೂ ಇದನ್ನ ಯೂಸ್ ಮಾಡ್ಬೇಕಂತೇಳಿ ರೈತರಲ್ಲಿ ಬಯಸ್ತೇವೆ ರೀ. ರೈತರಲ್ಲಿ ಹೇಳ್ತೀರಿ, ನೀವು ಆಜು ಬಾಜು ಎಲ್ಲ ರೈತರಿಗೂ ತಿಳ್ಸಕತ್ತೀರಿ. ಮತ್ತು ನಿಮ್ಮ ಆಜು ಬಾಜು ರೈತರು ಈ ಥರನಾಗ ಏನಲ್ಲ ಹೊಟ್ಟೆ ಸುತ್ತಮುತ್ತ ಬೆಳೆದ ದಾಳಿಂಬೆ ಏನಲ್ಲ ಈ ಥರನಾಗೆ ಯಾರೂ ಇಲ್ಲ ಈ ಸದ್ಯಕ್ಕೆ ಏನಲ್ಲ. ಯಾಕಂದ್ರೆ ಅವರು ಕರೆಕ್ಟಾಗಿ ಏನಲ್ಲ ಒಂದೊಂದು ಮಾರ್ಗದರ್ಶನ ಇಲ್ಲದೆ ಸರಿಯಾಗಿ ಬೆಳೆಯಂಗಿಲ್ಲ. ಇದು ಕರೆಕ್ಟಾಗಿ ಮಾರ್ಗದರ್ಶನದಿಂದಾಗಿ ಬೆಳೆದಿದ್ದು ಇದು ಐತಿ ನಿಮ್ಮ ಪ್ಲಾಟು. ನಿಮ್ಗೆ ಒಳ್ಳೆ ಖುಷಿನೂ ಐತಿ, ಕ್ವಾಲಿಟಿ ಐತಿ, ನೀವು ಒಳ್ಳೆ ದುಡ್ಡು ಮಾಡೋಕೆ ಅನುಕೂಲ ಆಗೈತಿ, ನಿಮ್ಮ ಖರ್ಚು ಕಮ್ಮಿ ಆಗೈತಿ, ಲಾಭದಾಯಕ ಬೆಳೆ. ಎಲ್ಲರೂ ಏನೋ ಪ್ರತಿಯೊಬ್ಬರು ಏನೆಲ್ಲ ಖರ್ಚು ಜಾಸ್ತಿ ಲಾಭ ಆಗಂಗಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಮೂಮೆಂಟ್ನಲ್ಲಿ ಸಜೆಷನ್ ಪ್ರಕಾರ ಆಗಿ ನೀವು ಬೆಳೆದಿದ್ದೆ ಆದ್ರೆ ಲಾಭ ಆಟೋಮೆಟಿಕ್ಲಿ ಬರ್ತದೆ, ಖರ್ಚು ಕಮ್ಮಿ ಅನ್ನೋಲ್ಲ. ಇದ್ರಾಗ ಯಾವ ಸಂದರ್ಭದಾಗ ಏನು ಉಪಯೋಗ ಮಾಡಬೇಕು ಆ ಟೈಮ್ ಉಪಯೋಗ ಮಾಡಿದಾಗ ಖರ್ಚು ಕಮ್ಮಿ ಬರ್ತದೆ. ಮತ್ತು ಇದ್ರಾಗ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ಮೇನ್ ಟ್ರಾಫಿಕ್ ಏನಂದ್ರೆ ನಮ್ಮದು ಚಾನಲ್ ಐತಿ. ಏನಪ್ಪ ಅಂದ್ರೆ ಯೂಟ್ಯೂಬ, ಫೇಸ್ಬುಕ್ಕ ಮತ್ತು ಇನ್ಸ್ಟಾಗ್ರಾಮ್, ಖಾಜಪ್ಪ ರೈತ ಮಿತ್ರ ತಂದು. ಮತ್ತು ನೀವು ಇದಕ್ಕೆ ಈ ಚಾನಲ್ಗೆ ನೀವು ಬಂದು ನೀವು ಇದು ಲೈಕ್ ಕೊಟ್ಟಿದ್ದೇ ಆಗಲಿ ಮತ್ತು ಇನ್ನೊಬ್ರಿಗೆಲ್ಲ ಶೇರ್ ಮಾಡಿದ್ದೇ ಆಗಲಿ, ನೀವು ಏನೇ ದಾಳಿಂಬೆದು ಪ್ರೊಸೀಜರ್ ಯಾರೇ ರೈತರೆಲ್ಲ ತಪ್ಪು ಮಾಡಿದ್ದು ಇದು ಇದ್ರಾಗ ಹೋಗ್ತಿದ್ರಿ ಅಂದ್ರೆ ಇದ್ರಾಗ ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಪ್ರತಿಯೊಂದು ರೈತರಿಗೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತದೆ. ನೀವೆಲ್ಲ ಪ್ರತಿಯೊಬ್ಬರು ಇದ್ರಿಂದ ನಮ್ಮ ಇನ್ಸ್ಟಾಗ್ರಾಮ, ಫೇಸ್ಬುಕ್ಕ, ಯೂಟ್ಯೂಬ್ನಿಂದ ನೀವು ಎಲ್ಲ ಮಾಹಿತಿ ಪಡ್ಕೋರಿ. ಪ್ರತಿಯೊಬ್ಬರು ಮಾಹಿತಿ ಪಡ್ಕೊಂಡು ಬಳಕ ನೀವು ಏನಲ್ಲ ದಾಳಿಂಬೆ ಬೆಳಿಲಿಕ್ಕೆ ನಿಮಗೊಂದು ಅನುಕೂಲ ಆಗ್ತದೆ ತಂದು ನಾ ಹೇಳಿ ಬಯಸೀನಿ. ಓಕೆ, ನಮಸ್ಕಾರ ರೀ ರೈತ ಬಾಂಧವ್ರಿ. ನಮಸ್ಕಾರ ಸರ್. ನಮಸ್ಕಾರ.